ರೀ, ನಾನ್ ಲೈಬ್ರರಿಗೆ ಹೋಗಿ ಮಳೆ ನಾವೆಲ್ ತಗೊಂಡು ಮಕ್ಳನ್ನ ಕರ್ಕೊಂಡ್ ಬರ್ತೀನಿ. ಮಮ್ಮಿ, ನನ್ನ ಫ್ರೆಂಡ್ಗೆ ಪ್ರೀತಮ್ ಅಂತ ಯಾಕೆ ಹೆಸರಿಟ್ಟಿಯಾರು ಗೊತ್ತಾ? ಯಾಕೆ? ಪ್ರೀತಮ್ ಅನ್ನೋದು ಅವರಮ್ಮ ಲವ್ವರ್ ಹೆಸರಂತೆ ಮಮ್ಮಿ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಬಾ ಸುಮ್ಮನೆ ಒಂದು ನಿಮಿಷ ಇಲ್ಲೇ ನಿಂತಿರಿ, ಬುಕ್ ತಗೊಂಡ್ಬರ್ತೀನಿ. ಓಕೆ ಮಮ್ಮಿ. ಕೊಡು, ಹೋಗೋಣ. ಏನಮ್ಮ ನೀನು ಬಾಗಲ್ ಪಟ್ಬಿಟ್ಟನೆ ಬರ್ಬೇಕು? ಮೊನ್ನೆವರೆಗೂ ಚಡ್ಡಿ ಹಾಕೊಳ್ದೇನೆ ಓಡಾಡ್ತಿದ್ದೆ. ನಾನ್ ನೋಡ್ದೇನೆ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಯಾ? ಅಯ್ಯಮ್ಮ ಕಾಂಪ್ಲೇನ್ ಬಾಯ್. ಅಯ್ಯೋ ಸರಿಪಾ, ಸದ್ಯಕ್ಕೆ ಜೂನಿಯರ್ ಹಾರ್ಲಿಕ್ಸ್ ಕೊಡಿ. ರೀ, ಕಾಫಿ. ನಾನ್ ನಾವೆಲ್ ಓದ್ತಾ ಇರ್ತೀನಿ, ನಿಮ್ಗೇನಾದ್ರೂ ಬೇಕಿದ್ರೆ ಕರೀರಿ. ಯಾರಿಗೈತೆ? ಬನ್ನಿ, ಅಕ್ಕಾಡಕ್ ಬನ್ನಿ. ಅವನು ಕೇಳಿದ ಬಳಿ ಕೊಡ್ತೇವೆ. ಬನ್ನಿ.
ಬೇಷ್ ಮೈಲಾರಿ, ಬೇಷ್. ಗೆದ್ದವ್ರಿಗೆ ಮರ್ಯಾದೆ ಕೊಡೋದು ನಮ್ಮ ಸಂಪ್ರದಾಯ. ನಿನ್ಗೇನ್ ಬೇಕು, ಏನ್ ಬೇಕು ಕೇಳು. ನನಗೆ ಕೇಳು ಮೈಲಾರಿ ಕೇಳು ನಿನ್ನ ಪ್ರೀತಿಯ ಹೇಳು ಮೈಲಾರಿ ಮನದಾಸೆಯ ನನಗೆ ನಾನ್ ಬೇಕು ಅಂತ ಕೇಳು ಮೈಲಾರಿ, ಕೇಳು ಮೈಲಾರಿ. ನನಗೆ ನಾ ಗೆದ್ರೆ ಬೀರ ಬೇಕು. ಕೊಡ್ರೆ, ಬೀರ ಸೋತ ಅಂತ ಊರ್ಮಾರಿಗೆ ಬಲಿ ಕೊಡೋದ್ ಬೇಡ. ದಯವಿಟ್ಟು ಈ ಬೀರ ನನ್ ಕೊಟ್ಬಿಡಿ, ನಾನ್ ಸಾಕೋತೀನಿ. ಆಯ್ತು ಮೈಲಾರಿ. ಅಮ್ಮ ಏನಪ್ಪ? ಏನಮ್ಮ ಅದು? ಕತೆ ಬುಕ್ಕಪ್ಪ. ಅಮ್ಮ ಅಮ್ಮ ನಮಗೂ ಕತೆ ಹೇಳಮ್ಮ. 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 ಆರೋಪಿ ಮೈಲಾರಿಯು ಹಾಡು ಹಗಲಲ್ಲೇ ಗಣ್ಯ ವ್ಯಕ್ತಿಯೊಬ್ಬನನ್ನು ಸಾರ್ವಜನಿಕವಾಗಿ ಬರ್ಬರವಾಗಿ ಹತ್ಯೆಗೈದಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುತ್ತದೆ. ಆದ್ದರಿಂದ ಆರೋಪಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಹಾಲ್ ಕುಡಿಯೋ ಅಮೂಲ್ ಬೇಬಿಗಳೆಲ್ಲ ಲಾಂಗ್ ಹಿಡಿ ಹಂಗ ಆಗ್ಬಿಟ್ರಲ್ಲ ಮಚ್ಚಿ. ಅಣ್ಣ ಎಲ್ಲ ಅಂದರಾಗಿದ್ದೀವಿ. ಸೋಮಣ್ಣ, ಕೋರ್ಟ್ ಅವನಿಗೆ 2 ದಿವಸ ಟೈಮ್ ಕೊಟ್ಟಿದೆ. ಆದ್ರೆ 2 ದಿವಸ ಎಲ್ಲ ಕಾಯಕ್ಕಾಗಲ್ಲ ಅಣ್ಣ. ವರಿ ಮಾಡ್ಬೇಡ ಅವಳೆ. ನೀನ್ ಖರಾಬ್ ನನ್ ಮಗ ಅಂತ ನನಗೆ ಗೊತ್ತು ಮಚ್ಚಿ. ಆದ್ರೆ ಅವನು ಟಗರಿದ್ದಂಗೆ. ಅವನ್ ಟಗರ್ ಆದ್ರೆ ನಾನ್ ಟೈಗರು. ಬೇಟೆ ಮಿಸ್ ಆಗಲ್ಲ. ಕೋಟೆ ಬೇಬಿ ಏನ್ ಮಾಡ್ತೈತೆ ನೋಡು. ಏನಮ್ಮಮ್ಮ, 2 ದಿನ ಬದುಕಿರೋದು, ಅದಕ್ಕೆ ಮುಂದಿನ ಪೀಳಿಗೆ ಅವರು ಓದ್ಕೊಂಡ್ಲಿ ಅಂತ ಡೈರಿ ಬರಿತಾ ಇದೆಯಮ್ಮಮ್ಮ. 2 ನಿಮಿಷದಲ್ಲಿ ನಿನ್ ಡೆಡ್ ಬಾಡಿ ನೋಡ್ಬೇಕು ಅಂತ ಸೋಮಣ್ಣನ ಆರ್ಡರ್ ಆಗಿದೆ ಮಮ್ಮ. ನಮ್ಮ ಹುಡುಗರು ಒಂದ್ಸರಿ ನಿನ್ನ ಎಂತದ ಕಬಡ್ಡಿ ಆಡ್ಬೇಕು ಅಂತ ಫೀಲ್ಡ್ ಕರೀತಾವ್ರೆ.
ಬಾರೋ ಮಾಮ ಫೀಲ್ಡ್ಗೆ, ಬಾರೋ ಬಾರೋ ಮಾಮ, ಬಾರೋ ನಿನ್ನ. ಬಂದ್ಬಿಡಲೇ ಬಾರ ಬರ 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 ಬಾ 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 ತಿಮ್ಮಯ್ಯ, ಎಸ್ ಸರ್. ಮೈಲಾರಿನ್ ಕರ್ಕೊಂಬ. ಆಯ್ತು ಸರ್. ಇಂದು ಮುಂಜಾನೆ ಸುಮಾರು 3:10ರಲ್ಲಿ ಧರ್ಮಸ್ಥಳಕ್ಕೆ ಮದುವೆಗೆಂದು ಹೊರಟಿದ್ದ ದಿಬ್ಬಣದ ಬಸ್ ನೀರಿಗೆ ಬಿದ್ದಿದೆ. ಘಟನೆಯಲ್ಲಿ ಅನೇಕ ಸಾವು ನೋವು ಉಂಟಾಗಿರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುಗುಣ ಅವರಿಂದ. ಧರ್ಮಸ್ಥಳಕ್ಕೆ ಮದುವೆಗೆ ಹೊರಟಿದ್ದಂತ ಮದುವೆ ದಿಬ್ಬಣದ ಬಸ್ ನದಿಗೆ ಉರುಳಿ ಸುಮಾರು 20 ಜನ ಸಾವನ್ನಪ್ಪಿದ್ದಾರೆ. ಈ ಘಟನೆಗೆ ಕಾರಣ ಏನು ಅಂತ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಕಾಕತಾಳೀಯವಾಗಿ 80 ವರ್ಷದ ಮುದುಕಿ ಈ ಸಾವಿನ ದವಡೆಯಿಂದ ಹೊರಬಂದಿದ್ದಾರೆ. ಹಾಗೆ ಮದುಮಗಳು ಸಹ ಈ ಅವಘಡದಿಂದ ಪಾರಾಗಿದ್ದಾರೆ. ಕುತ್ಕೋ. ಈ ಸಾವು ಅನ್ನೋದು ಬಹಳ ಖತರ್ನಾಕ್ ಕಣೆಯ. ಚೇಸ್ ಮಾಡ್ತಾನೇ ಇರತ್ತೆ. ಯಾವ ಟೈಮಲ್ಲಿ ಅಟ್ಕಾಯಿಸ್ಕೊಳುತ್ತೆ ಅಂತ ಗೊತ್ತಾಗಲ್ಲ. ಬಟ್ ನಿನ್ನೊಂಥರ ಡಿಫ್ರೆಂಟ್ ಕೇಸ್. ಎಲ್ರ ಸಾವು ಬೆನ್ನಿಯಿಂದ ಇದ್ರೆ ನಿನ್ ಸಾವು ಕಣ್ಮುಂದೆನೇ ಇದೆ ಅಲ್ವಾ?
ನನ್ನ ಸರ್ವಿಸ್ ನಲ್ಲಿ ಗಲ್ ಶಿಕ್ಷೆ ಗುರಿಯಾಗ್ತಿರೋ 5ನೇ ಕೈದಿ ನೀನು. ಇನ್ 2 ದಿನದಲ್ಲಿ ನಿನ್ನ ಗಲ್ಲಿಗೆ ಹಾಕ್ಬಿಡ್ತಾರೆ. ಆದ್ರೆ ನಿನ್ ಕಣ್ಣಲ್ಲಿ ಆ ಭಯನೇ ಇಲ್ಲ. ನಿನ್ ಕಣ್ಣಲ್ಲಿ ಸಾವಿನ ಬಗ್ಗೆ ತಾತ್ಸಾರ ಇದೆ. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್. ಅಫ್ಕೋರ್ಸ್ ನಿನ್ ಬಯೋಡೇಟಾ ಫೈಲ್ ಇಲ್ಲಿದೆ. ಇದನ್ನೆಲ್ಲ ನಾನು ನಂಬಲ್ಲ. ನಿನ್ನ ಬಾಯಿಂದ ನಿನ್ನ ಕತೆ ಕೇಳಬೇಕು ಅನಿಸ್ತಿದೆ. ಹೇಳು, ತಮ್ದು ಯಾವ ಊರು, ಏನ್ ಕತೆ? ತಮ್ಮ ಈ ಸಾಧನೆಗೆ ಸ್ಫೂರ್ತಿ ಯಾರು? ಕಮಾನ್ ಹೇಳೋ.